ಸಿಎಲ್ಪಿ ನಾಯಕರಾಗಿ ಈಗ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಕ್ಕೆ ಖುಷಿಯನ್ನು ವ್ಯಕ್ತಪಡಿಸಲಾಗ್ತದೆ. ಎಲ್ಲರಿಗೂ ಕೂಡ ಡಿಕೆ ಶಿವಕುಮಾರ್ ಅವರು ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ. ಸಿದ್ದರಾಮಯ್ಯರಿಗೆ ಧನ್ಯವಾದವನ್ನ ಫಸ್ಟ್ ಡಿಕೆ ಶಿವಕುಮಾರ್ ಅವರು ತಿಳಿಸ್ತಾರೆ. ಯಾಕಂದ್ರೆ ಅವರ ಮುಖಾಂತರವೇ ಸಿಎಲ್ಪಿ ನಾಯಕನ ಘೋಷಣೆ ಆಗುತ್ತೆ. ಎಲ್ಲರೂ ಬೆಂಬಲವನ್ನ ಸೂಚಿಸಿದ್ದಕ್ಕೆ ಧನ್ಯವಾದವನ್ನ ಡಿಕೆ ಶಿವಕುಮಾರ್ ಅವರು ತಿಳಿಸ್ತಿರುವಂಥದ್ದು. ಇಲ್ಲಿ ಒಂದು ಗಮನಿಸಬೇಕಾಗಿರುವಂತಹ ವಿಚಾರ, 17 ವರ್ಷಗಳ ಸತತವಾಗಿ ಕೂಡ ಇವರೇ ಸಿಎಲ್ಪಿ ನಾಯಕರಾಗಿದ್ರು ಸಿದ್ದರಾಮಯ್ಯ ಅವರು. 17 ವರ್ಷದ ನಂತರ ಈಗ ಸಿಎಲ್ಪಿ ನಾಯಕನ ಬದಲಾವಣೆ ಆಗಿದೆ. ಸತತವಾಗಿ 17 ವರ್ಷಗಳ ಕಾಲ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಧ್ರುವ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಧ್ರುವ, ನಾವು ಗಮನಿಸಬಹುದು 17 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಸಿಎಲ್ಪಿ ನಾಯಕ ಆಗಿದ್ರು, ಶಾಸಕಾಂಗ ಪಕ್ಷದ ನಾಯಕ. 17 ವರ್ಷದ ನಂತರದಲ್ಲಿ ಈಗ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗಿದೆ. ಇದ್ರ ಬಗ್ಗೆ ಒಂದು ರೀತಿಯ ಅವ್ರ ಮುಖಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ರೀತಿಯ ಆ ಲವಲವಿಕೆ ಕಂಡು ಬರ್ತಾ ಇಲ್ಲ. ಧ್ರುವ, ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ಕಳೆದ 17 ವರ್ಷದಿಂದ ಯಾವಾಗ JDS ಇಂದ ಸಿಎಂ ಸಿದ್ದರಾಮಯ್ಯನವರು ಯಾವಾಗ JDS ನಿಂದ ಕಾಂಗ್ರೆಸ್ಗೆ ಬರ್ತಾರೋ ಆನಂತರ ಅವರನ್ನ CLP ನಾಯಕನಾಗಿ ಆಯ್ಕೆಯನ್ನ ಮಾಡ್ತಾರೆ. ಸತತ 17 ವರ್ಷಗಳ ಕಾಲ ವಿಪಕ್ಷ ನಾಯಕನಾಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ತಮ್ಮ ಆಡಳಿತವನ್ನ ನಡೆಸ್ತಾರೆ. ಸುಮಾರು 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ಸಿದ್ದರಾಮಯ್ಯನವರು ನಡೆಸಿದ್ದಾರೆ. ಆನಂತರ ಈಗ ಅದರ ಮುಂದುವರೆದ ಭಾಗವಾಗಿ DK ಶಿವಕುಮಾರ್ ಅವರಿಗೆ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾ ಇದ್ದಾರೆ. 17 ವರ್ಷಗಳ ಬಳಿಕ ಕಾಂಗ್ರೆಸ್ಗೆ ಹೊಸದಾಗಿ CLP ನಾಯಕನನ್ನ ಆಯ್ಕೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಈ ಶಾಸಕಾಂಗ ಸಭೆಯಲ್ಲಿ ನಿರ್ಗಮನ ಭಾಷಣವನ್ನ ಕೂಡ ಮಾಡಿದ್ದಾರೆ. ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. 17 ವರ್ಷ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಅವರಿಗೆ ಧನ್ಯವಾದವನ್ನ ಕೂಡ ಅರ್ಪಿಸಿದ್ದಾರೆ. ಅಲ್ಲದೆ ತಮ್ಮ ಶಾಸಕಾಂಗ ಸಭೆಯ ಏನು ಸದಸ್ಯರಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸಿ DK ಶಿವಕುಮಾರ್ ಅವರ ಹೆಸರನ್ನ ಕೂಡ ಅಲ್ಲಿ ಹೇಳಿ ಘೋಷಣೆ ಮಾಡಿದ್ದಾರೆ. ಆನಂತರ DK ಶಿವಕುಮಾರ್ ಅವರು ಕೂಡ ತಾವು ಹೊಸದಾಗಿ CLP ನಾಯಕನಾಗಿ ಆಯ್ಕೆ ಆಗ್ತಾ ಇದ್ದ ಹಾಗೆ ಮೊದಲು ಅವರು ತಮ್ಮ ಧನ್ಯವಾದವನ್ನ ತಿಳಿಸಿದ್ದು ಸಿದ್ದರಾಮಯ್ಯನವರಿಗೆ. ಯಾಕಂದ್ರೆ 17 ವರ್ಷ ಸುದೀರ್ಘವಾಗಿ ಅವರು CLP ನಾಯಕನಾಗಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಸಂಘಟನಾತ್ಮಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಸೊ ಹೀಗಾಗಿ ಹೊಸದಾಗಿ DK ಶಿವಕುಮಾರ್ ಅವರಿಗೆ ಈ ಜವಾಬ್ದಾರಿಯನ್ನ ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಮೊದಲು DK ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಒಂದು ಧನ್ಯವಾದವನ್ನ ತಿಳಿಸ್ತಾರೆ. ಆ ನಂತರ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಧನ್ಯವಾದವನ್ನ ತಿಳಿಸ್ತಾರೆ. ಇನ್ನು ಶಾಸಕಾಂಗ ಸಭೆಯ ಎಲ್ಲ ಸದಸ್ಯರನ್ನ ಕೂಡ ಅವರಿಗೂ ಕೂಡ ಧನ್ಯವಾದವನ್ನ DK ಶಿವಕುಮಾರ್ ಅವರು ಅರ್ಪಿಸ್ತಾರೆ. ಆ ನಂತರ ಈಗ ಮುಂದಿನ ಪ್ರಕ್ರಿಯೆಗೆ ಕೂಡ ಚಾಲನೆ ದೊರೆಯುತ್ತೆ. ಮುಂದಿನ ಪ್ರಕ್ರಿಯೆ ಅಂದ್ರೆ ಲೋಕಭವನಕ್ಕೆ ತೆರಳುತ್ತಾರೆ. ಅಲ್ಲಿ ಹೋಗಿ ತಮ್ಮ ಹಕ್ಕನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ DK ಶಿವಕುಮಾರ್ ಅವರು.